ನಮಸ್ಕಾರ, ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಚಳ್ಳಕೆರೆ ತಾಲೂಕಿನ ತೊಗರಿ ಬೆಳೆ ವಿಮೆ ಕಟ್ಟಿದ ಬೆಳೆಗಾರ ರೈತರಿಗೆ ಯುಗಾದಿ ಹಬ್ಬಕ್ಕೆ ಸಿಹಿ ಸುದ್ದಿ ನೀಡಿದ ಸರ್ಕಾರ. 2025-26ನೇ ಸಾಲಿನಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿ ತೊಗರಿ ಬೆಳೆಗೆ ಬೆಳೆ ವಿಮೆ ಕಟ್ಟಿದ 3,850 ರೈತರಿಗೆ ಸುಮಾರು 3,52,87,000 ರೂಪಾಯಿ ಮಧ್ಯಂತರ ಬೆಳೆ ವಿಮೆ ಪರಿಹಾರ ಹಣ ಬಿಡುಗಡೆಯಾಗಿದೆ ಎಂದು ಜಂಟಿ ಕೃಷಿ ನಿರ್ದೇಶಕ ಡಾ ಮಂಜುನಾಥ್ ತಿಳಿಸಿದ್ದಾರೆ. ತೊಗರಿ ಬೆಳೆಗಾರರ ಸಂಘದ ನಿವೃತ್ತ ಪ್ರಾಚಾರ್ಯ ಶಿವಲಿಂಗಪ್ಪ ಮಾತನಾಡಿ, ನಮ್ಮ ಹೋರಾಟ ಹಾಗೂ ಶಾಸಕ ಟಿ ರಘುಮೂರ್ತಿರವರ ಸಹಕಾರದ ಫಲವಾಗಿ ಚಳ್ಳಕೆರೆ ತಾಲೂಕಿನ ತೊಗರಿ ಬೆಳೆಗಾರರಿಗೆ ಈ ಮಧ್ಯಂತರ ಬೆಳೆ ವಿಮೆ ಪರಿಹಾರ ಬಿಡುಗಡೆಯಾಗಿದೆ ಎಂದು ತಿಳಿಸಿದ್ದಾರೆ. ಚಳ್ಳಕೆರೆ ತಾಲೂಕಿನ ಸಾವಿರಾರು ರೈತರಿಗೆ ಇದರಿಂದ ಆರ್ಥಿಕ ನೆರವು ದೊರಕಲಿದೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜನಧ್ವನಿ ನ್ಯೂಸ್ ಚಳ್ಳಕೆರೆ. ಬಿತ್ತನೆ ಮಾಡಿರೋದಿಲ್ಲ ಅಂದ್ರೆ ಪ್ರಕೃತಿಯ ವೈಫಲ್ಯದಿಂದಾಗಿ ಮಳೆ ಸಕಾಲದಲ್ಲಿ ಬರಲಾರದೆ ನಾನು ಸಕಾಲದಲ್ಲಿ ಬಿತ್ತನೆ ಮಾಡಿರೋದಿಲ್ಲ. ಅಂತ ಸಂದರ್ಭದಲ್ಲಿ 75% ಹೆಚ್ಚಿನ ಪ್ರದೇಶದಲ್ಲಿ ಬಿತ್ತನೆ ಆಗದೆ ಇದ್ರೆ ನಾವು ಯಾವ ಬೆಳೆಗೆ ವಿಮೆಯನ್ನ ಮಾಡಿಸಿರ್ತೀವಿ ಆ ಒಟ್ಟಾರೆ ವಿಮಾ ಮೊತ್ತದ ಈ 25% ಅಷ್ಟು ಅವರಿಗೆ ರೈತರಿಗೆ ಇದನ್ನ ಲಾಭವಾಗ್ತಕ್ಕಂಥದ್ದು ಅಂದ್ರೆ ಅವ್ರಿಗೆ ಜಮಾ ಆಗ್ತಕ್ಕಂಥದ್ದು ಇರುತ್ತೆ. ಇದನ್ನ ಈ ವರ್ಷದಲ್ಲಿ ನಾವು ಹಿರಿಯೂರು ತಾಲೂಕಿನಲ್ಲಿಯೂ ಸಹ ಕೊಡಿಸ್ಕೊಟ್ಟಿರ್ತಕ್ಕಂಥದ್ದಿದೆ. ಹಾಗೆ ಈ ವರ್ಷದಲ್ಲಿ ನಮ್ಮಲ್ಲಿ ಚಳ್ಳಕೆರೆ ತಾಲೂಕಿನಲ್ಲಿ ಕೆಲವು ಕಡೆ ಸಾಕಷ್ಟು ಹವಾಮಾನ ವೈಪರೀತ್ಯದಿಂದಾಗಿ ಸಕಾಲದಲ್ಲಿ ಮಳೆ ಆಗಲಿಲ್ಲ. ಅದರಲ್ಲೂ ಸಹ ವಿಶೇಷವಾಗಿ ನಮಗೆ ಏಪ್ರಿಲ್ ಮೇನಲ್ಲಿ ಚೆನ್ನಾಗಾಯ್ತು, ಜೂನ್ ಅಲ್ಲಿ ಒಂದು ಸ್ವಲ್ಪ ತಕ್ಕಮಟ್ಟಿಗೆ ಆಯ್ತು, ಜುಲೈಯಲ್ಲಿ ಸಾಧಾರಣ ಮಳೆ ಆಗಿರ್ತಕ್ಕಂಥದ್ದೇ, ಆಗಸ್ಟ್ ಅಲ್ಲಿ ಚೆನ್ನಾಗಿ ಮಳೆ ಆಯಿತು. ನಮಗೆ ವಾಡಿಕೆಗಿಂತಲೂ 126% ಅಷ್ಟು ಮಳೆ ಆಯಿತು. ಅದರ ನಂತರ ಸೆಪ್ಟೆಂಬರ್ ಅಲ್ಲಿ 79% 80% ಕೊರತೆ ಆಯಿತು. ಸತತವಾಗಿ 4 ವಾರ ಸೆಪ್ಟೆಂಬರ್ ತಿಂಗಳಲ್ಲಿ, ಹಾಗೆ ಅಕ್ಟೋಬರ್ ತಿಂಗಳಲ್ಲಿ 1 ವಾರ, 5ರಿಂದ ಕೆಲವು ಕಡೆ 6 ವಾರನೂ ಸಹ ಇದನ್ನ ಸತತವಾಗಿ ಮಳೆ ಕೊರತೆ ಉಂಟಾಗಿದ್ದಕ್ಕಾಗಿ ಅಲ್ಲಿ ತೇವಾಂಶದ ಕೊರತೆ ಇದ್ದಿದ್ದಕ್ಕಾಗಿ ಇದು ಋತು ಮಧ್ಯ ಪರಿಹಾರವನ್ನ ನಾವು ಕೊಡಬೇಕು ಅಂತೇಳಿ ಪ್ರಾರಂಭ ಮಾಡಿದ್ವಿ. ಅಕ್ಟೋಬರ್ ತಿಂಗಳಲ್ಲಿ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ, ನಮ್ಮ ಚಳ್ಳಕೆರೆ ಶಾಸಕರ ಅಧ್ಯಕ್ಷರಾಗಿರ್ತಕ್ಕಂಥ ರಘುಮೂರ್ತಿ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಕೆಡಿಪಿ ಮೀಟಿಂಗ್ ಆದ ನಂತರ ಕೆಡಿಪಿ ಮೀಟಿಂಗ್ ಅಲ್ಲಿ ಇದನ್ನ ಏನ್ ಮಾಡೋದು ನಮ್ಮ ರೈತರಿಗೆ ಅಂತ ಹೇಳಿದಾಗ ಈ ತರ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದನ್ನ ಪ್ರಸ್ತಾಪ ಪಡಿಸಿದಾಗ ಇಲ್ಲ ಮಾಡಿ ಅದನ್ನ ಇನಿಷಿಯೇಟ್ ಮಾಡಿ ಅಂತ ಹೇಳಿರ್ತಕ್ಕಂಥದ್ದು ಇದೆ. ಅದರ ಜೊತೆಗೆ ನಮ್ಮ ರೈತ ಸಂಘದವರಿಗೂ ಸಹ ಇದರ ಮನವಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇದೆ. ಈ ಪ್ರಮಾಣ ಹೆಚ್ಚಿಗೆ ಬರುತ್ತಾ ಅಥವಾ ಕಡಿಮೆ ಬರುತ್ತಾ ಅಂತ. ಸೊ ಈ ಒಂದು ನಾವು ನಮ್ಮ ಕಂದಾಯ ಮತ್ತೆ ಕೃಷಿ ತೋಟಗಾರಿಕೆ ಇಲಾಖಾ ಅಧಿಕಾರಿಗಳ ಮೂಲಕ ಜಂಟಿ ಸಮೀಕ್ಷೆಯನ್ನು ಮಾಡಿ 50%ಕ್ಕಿಂತಲೂ ಹೆಚ್ಚಿಗೆ ಇಳುವರಿ ನಷ್ಟ ಆಗುತ್ತೆ ಅಂತಕ್ಕಂಥದ್ದನ್ನ ಒಂದು ವರದಿಯನ್ನು ಕೊಟ್ಟ ನಂತರ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದಂತ ಒಂದು ಜಿಲ್ಲಾ ಮಟ್ಟದ ಸಮಿತಿಯಲ್ಲಿ ಈ ಒಂದನ್ನ ಪ್ರಸ್ತಾಪ ಮಾಡಿದ್ವಿ. ಆ ಪ್ರಸ್ತಾಪ ಮಾಡಿದಂತ ಸಂದರ್ಭದಲ್ಲಿ ಕೆಲವರು ಉದ್ದೇಶಪೂರ್ವಕವಾಗಿಯೇ ಇದನ್ನು ಮಾಡಿದ್ರು. ಆದ್ರೂ ಸಹ ಅಂದ್ರೆ ನಮ್ಮ ಇನ್ಶೂರೆನ್ಸ್ ಕಂಪನಿ ಅವರೆಲ್ಲ ಚೆನ್ನಾಗಿದೆ ಹಾಗೆ ಹೀಗೆ ಅಂತೇಳಿ. ತದನಂತರ ಮಾನ್ಯ ಜಿಲ್ಲಾಧಿಕಾರಿಗಳು ವಿಜ್ಞಾನಿಗಳನ್ನು ಸಹ ಕರೆಸಿ ಅವರ ಒಂದು ಅಭಿಪ್ರಾಯವನ್ನು ಪಡೆದು ನಾವು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ವಿ. ಇಲ್ಲ, ಸತತವಾಗಿ 6 ವಾರಗಳನ್ನು ಸಹ ಇದು ತೇವಾಂಶ ಕೊರತೆಗೆ ತುತ್ತಾಗಿರ್ತಕ್ಕಂಥದ್ದು. ಏನಾದರೂ ಇವತ್ತು ಮಳೆ ಬಂದರೂ ಅದು ರಿಕವರಿ ಆಗಿದ್ರೆ ಹಸರಾಗಿ ಕಾಣಬಹುದು ಅಷ್ಟೇ. ಅದರಲ್ಲಿ ಇಳುವರಿ ಕಡಿಮೆ ಇದೆ ಅಂತಕ್ಕಂಥ ವರದಿಯನ್ನ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ನಾವು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ವಿ. ತದನಂತರ ಮಾನ್ಯ ಆಯುಕ್ತರು ಸಹ ಅದನ್ನ ಕೂಲಂಕುಷವಾಗಿ ಬೆಳೆ ಎಷ್ಟು ಬಂದಿದೆ ಸರ್? ಬೆಳೆ ವಿಮೆ ಈ ತರ ಹೇಳಿ ಅದನ್ನ ಈಗ ಸರ್ಕಾರದಿಂದಲೂ ಸಹ ಈ ಮಂಜೂರು ಮಾಡಿರ್ತಕ್ಕಂಥದ್ದು ಇದೆ. ಒಟ್ಟಾರೆ ನಮ್ಮ ಚಳ್ಳಕೆರೆ ತಾಲೂಕಿನಲ್ಲಿ ಮಧ್ಯಂತರ ಪರಿಹಾರನ ಪೂರ್ತಿ ಪರಿಹಾರ ಮಧ್ಯಂತರ ಪರಿಹಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ತೊಗರಿ ಬೆಳೆಗೆ ವಿಮೆಯನ್ನ ಮಾಡಿಸಿರ್ತಕ್ಕಂಥ ರೈತರು 3,850 ಜನ ರೈತರಿದ್ರು. 3,850 ಜನ ರೈತರಿಗೆ 3,52,87,000 ರೂಪಾಯಿ. ಸರಿ, ನಮ್ಮ ಚಳ್ಳಕೆರೆ ಸರ್, ತಾಲೂಕು ಒಂದೇನೆ 3,850 ಜನ ರೈತರು 3,52,87,000 ರೂಪಾಯಿ ನಮ್ಮ ರೈತರಿಗೆ ಮಧ್ಯಂತರ ತೊಗರಿ ಬೆಳೆ ವಿಮೆ ಪರಿಹಾರ ಮಾತ್ರ ಕೊಡ್ತಾ ಇರ್ತಕ್ಕಂಥದ್ದು. ಚಳ್ಳಕೆರೆ ಮಾತ್ರ ಮಧ್ಯಂತರ ಪರಿಹಾರ ಬಂದತ್ತ, ಜಿಲ್ಲೆ ಒಳಗೆ ಬಂದ ಜಿಲ್ಲೆ ಇಲ್ಲ. ಚಳ್ಳಕೆರೆ ತಾಲೂಕು ತೊಗರಿ ಬೆಳೆ ಯಾಕೆ ಅಂತಂದ್ರೆ ಬೆಳೆ ವೈವಿಧ್ಯತೆ ತಾಲೂಕಿನಿಂದ ತಾಲೂಕಿಗೆ ಬೇರೆ ಬೇರೆ ಇದೆ.
ಈಗ ಇದರಲ್ಲಿ ತಗೊಂಡಾಗ ಸೂರ್ಯಕಾಂತಿ